ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಪಾಲಿಕೆ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಬೆಂಗಳೂರಿನ ರಾಜಕೀಯದಲ್ಲಿ ಸೇಡಿನ ರಾಜಕೀಯ ಶುರುವಾಗಿದೆಯಾ ಅನ್ನುವಂಥ ಒಂದು ಚರ್ಚೆ ಇದೀಗ ಎಲ್ಲೆಡೆ ವ್ಯಾಪಕವಾಗಿ ನಡೀತಾ ಇರುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ನಿನ್ನೆ ಆರ್ ನಗರ ಶಾಸಕ ಮುನಿರತ್ನ ಮತ್ತು DCM DK ಶಿವಕುಮಾರ್ ಅವರ ನಡುವೆ ನಡೆದಿರುವಂಥ ಗಲಾಟೆ ಕಿರಿಕೇನಿದೆ ಇದು ಈ ಚರ್ಚೆಗೆ ಇದೀಗ ಕಾರಣ ಆಗಿರುವಂಥದ್ದು, ದಾರಿ ಮಾಡಿಕೊಟ್ಟಿರುವಂಥದ್ದು. ಹಾಗಿದ್ರೆ ಅಸಲಿಗೆ ನಿನ್ನೆ ಏನಾಯಿತು, ಇದರ ಹಿಂದೆ ಮುಂದೆಯ ಕಥೆ ಏನು ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ 18 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಕೂಡ ಫಾಲೋ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಿನ್ನೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಉತ್ತರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ JP ಪಾರ್ಕ್ನಲ್ಲಿ ಬೆಂಗಳೂರು ನಡಿಗೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು DCM DK ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ರು. ಅಂದರೆ ಇದು ಸಂಪೂರ್ಣವಾಗಿ ಸರ್ಕಾರದ ಅಧೀನಕ್ಕೆ ಬರುವಂಥ ನಗರ ಪಾಲಿಕೆಯ ಉಸ್ತುವಾರಿಯಲ್ಲಿ ನಡೀತಾ ಇರುವಂಥ ಒಂದು ಸರ್ಕಾರಿ ಕಾರ್ಯಕ್ರಮ. ಸೊ ಇದಕ್ಕೆ ಸ್ಥಳೀಯ ಶಾಸಕರನ್ನು ಕರಿಬೇಕು ಅಥವಾ ಸಂಸದರನ್ನು ಕೂಡ ಕರಿಬೇಕು. ಇದು ಪ್ರೋಟೋಕಾಲ್, ಕರೀಲೇಬೇಕು ಅಂತಲ್ಲ, ಅಂದರೆ ಒಂದು ಅರ್ಥದಲ್ಲಿ ಇದು ಸರ್ಕಾರದ ಕಾರ್ಯಕ್ರಮ ಆಗಿರುವಂಥ ಕಾರಣಕ್ಕಾಗಿ ಇವರೆಲ್ಲರನ್ನು ಕೂಡ ಕರೆದಿದ್ರೆ ಆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಬರ್ತಿತ್ತು ಅನ್ನುವಂಥದ್ದು ವಾಸ್ತವ. ಆದರೆ ಪಾಲಿಕೆ ಅಧಿಕಾರಿಗಳು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮತ್ತು DCM DK ಶಿವಕುಮಾರ್ ಅವರು ನಿನ್ನೆ ಅದಕ್ಕಿಂತ ಹಿಂದೆ ಲಾಲ್ಬಾಗ್ನಲ್ಲಿ ಮಾಡಿದಂಥ ಕಾರ್ಯಕ್ರಮದಲ್ಲೂ ಕೂಡ ಸ್ಥಳೀಯ ಶಾಸಕರಿಗೆ ಅವಕಾಶವನ್ನು, ಅಂದರೆ ಆಹ್ವಾನವನ್ನು ಕೊಟ್ಟಿಲ್ಲ. ನಿನ್ನೆ JP ಪಾರ್ಕ್ನಲ್ಲಿ ಮಾಡಿದಂಥ ಕಾರ್ಯಕ್ರಮದಲ್ಲೂ ಕೂಡ ಸ್ಥಳೀಯ ಶಾಸಕರಿಗೆ ಯಾವುದೇ ಅಧಿಕೃತವಾಗಿರುವಂಥ ಆಹ್ವಾನ ಹೋಗಿಲ್ಲ ಅನ್ನುವಂಥದ್ದು ವಾಸ್ತವ. ಈ ಒಂದು ಕಾರ್ಯಕ್ರಮ ಇದಿಷ್ಟು ಪ್ರೋಟೋಕಾಲ್ ಪ್ರಕಾರ ಮಾಡಬೇಕಿತ್ತು ಉತ್ತರ ಪಾಲಿಕೆಯ ಮುಖ್ಯ ಆಯುಕ್ತರು ಅಥವಾ ಅಧಿಕಾರಿಗಳು ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಶಾಸಕ ಮುನಿರತ್ನ ಅವರು ಅಲ್ಲಿ ಮಾಡಿರುವಂಥ ತಗಾದೆ ಈಗ ಇಷ್ಟೊಂದು ದೊಡ್ಡ ಪ್ರಮಾಣದ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇರುವಂಥದ್ದು. ನಿನ್ನೆ DCM DK ಶಿವಕುಮಾರ್ ಅವರು 7:30 ಸುಮಾರಿಗೆ JP ಪಾರ್ಕ್ಗೆ ಬಂದು ಸುಮಾರು 1-1.5 ತಾಸುಗಳ ಕಾಲ ಇಡೀ ಆ JP ಪಾರ್ಕ್ನಲ್ಲಿ ಓಡಾಡಿ ಜನರನ್ನು ಮಾತಾಡಿಸ್ಕೊಂಡು ಅವರು ಅಂದರೆ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಅಲ್ಲಿ ತೆಗೆದುಕೊಳ್ಬೇಕಾಗಿರುವಂಥ ಅಭಿವೃದ್ಧಿ ಕಾರ್ಯಗಳು, ನೆನೆಗುದ್ದಿಗೆ ಬಿದ್ದಿರುವಂಥ ಕಾಮಗಾರಿಗಳ ಬಗ್ಗೆ ಎಲ್ಲ ಸ್ಥಳ ಪರಿಶೀಲನೆ ಮಾಡಿಕೊಂಡು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಹೋದರು. ಕೊನೆಗೆ ಅದೇ ಪಾರ್ಕ್ನಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅಂದರೆ ಜನರು ಮತ್ತೆ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ರಿಗೂ ಕೂಡ ತಮ್ಮ ತಮ್ಮ ಸಮಸ್ಯೆಗಳನ್ನು DK ಶಿವಕುಮಾರ್ ಅವರ ಮುಂದೆ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಮುನಿರತ್ನ ಅವರಿಗೆ ಒಂದು ಮಾತನ್ನು ಕರೆದರು. ಕರಿ ಟೋಪಿ MLA ವೇದಿಕೆ ಮೇಲೆ ಬರಬೇಕು ಅನ್ನುವಂಥ ಒಂದು ಹೇಳಿಕೆಗೆ ಮುನಿರತ್ನ ಅವರು ಮೊದಲನೇ ಸಲ ಸಿಟ್ಟಾದರು. ಅಷ್ಟಕ್ಕೂ ಮೇಲೆ DK ಶಿವಕುಮಾರ್ ಅವರು ಕರೆದಂಥ ಸಂದರ್ಭದಲ್ಲಿ ಮುನಿರತ್ನ ಅವರು ವೇದಿಕೆ ಮೇಲೆ ಹೋದರು. ವೇದಿಕೆ ಮೇಲೆ ಹೋಗಿ, ನಾನು ವೇದಿಕೆ ಮೇಲೆ ಕೂರೋದಿಲ್ಲ, ನನಗೊಂದು ಕ್ಷಣ ಮೈಕ್ ಕೊಡಿ, ನನಗೊಂದೆರಡು ಮಾತಾಡ್ಬಿಟ್ಟು ನಾನು ಹೋಗ್ತೀನಿ. ಅದಕ್ಕೆ DK ಶಿವಕುಮಾರ್ ಅವರು ಮೈಕ್ ಕೊಡೋದಕ್ಕೆ ಒಪ್ಪಿರಲಿಲ್ಲ. ಮೈಕ್ ಎಳೆದಾಟ ಕಿತ್ತಾಟ ಆಗೋಯಿತು. ಕೊನೆಗೆ DK ಶಿವಕುಮಾರ್ ಅವರು ಮೈಕ್ ಕೊಟ್ಟರು. ಮುನಿರತ್ನ ಅವರು ಒಂದೆರಡು ನಿಮಿಷ ಮಾತಾಡಿ ವೇದಿಕೆಯಿಂದ ಕೆಳಗಿಳಿದು ಬಂದರು. ಅವರು ಹೇಳಿದ್ದಿಷ್ಟೇ, ನನಗೆ ಅಧಿಕೃತವಾಗಿ ಯಾವ ಅಧಿಕಾರಿಗಳು ಕೂಡ ಸರ್ಕಾರದಿಂದಲೂ ಕೂಡ ಆಹ್ವಾನ ಬಂದಿಲ್ಲ, ಹೀಗಾಗಿ ನಾನು ವೇದಿಕೆಯ ಮೇಲೆ ಕೂರೋದಿಲ್ಲ, ನಾನು ನನ್ನ ಕ್ಷೇತ್ರದ ಜನರ ಜೊತೆ ಕೆಳಗಡೆ ಕೂತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳ್ಬಿಟ್ಟು ಮೈಕ್ ಮತ್ತೆ DK ಶಿವಕುಮಾರ್ ಅವರು ಕೊಟ್ಟು ವಾಪಸ್ ಬಂದರು. ಅದಾದ ಮೇಲೆ ಈ ಕಾರ್ಯಕ್ರಮಕ್ಕೆ ಏನು ಎಲ್ಲರನ್ನ ವೆಲ್ಕಮ್ ಮಾಡುವಂಥ ಒಂದು ಇದು ಶುರುವಾಯಿತು. ಪಾಲಿಕೆ ಅಧಿಕಾರಿಗಳು ಎಲ್ಲ ಅಲ್ಲಿ ಮೇಲೆ ಇದ್ದಂತಹ ಗಣ್ಯರನ್ನು ವೆಲ್ಕಮ್ ಮಾಡಿದ್ರು. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರನ್ನು ವೆಲ್ಕಮ್ ಮಾಡಿದ ಮೇಲೆ ಶಾಸಕರನ್ನು, ಮುನಿರತ್ನ ಅವರನ್ನು ಮತ್ತೆ ವೇದಿಕೆ ಮೇಲೆ ಕರೆದ್ರು. ಈ ಸಂದರ್ಭದಲ್ಲಿ ಮತ್ತೆ ವೇದಿಕೆ ಮೇಲೆ ಹೋದಂತಹ ಮುನಿರತ್ನ ಅವರು ಅಲ್ಲಿ ಏನು ನಿರೂಪಣೆ ಮಾಡಿದಂಥ ಒಬ್ಬರು ಮಹಿಳೆ ಇದ್ದರು, ಆ ಮಹಿಳೆಯ ಕೈಯಿಂದ ಮತ್ತೆ ಮೈಕನ್ನು ಕಿತ್ಕೊಂಡು ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ರು. ಏನಂತ ಹೇಳಕ್ಕೆ ಶುರು ಮಾಡಿದ್ರು, ಇದೊಂದು ಸರ್ಕಾರಿ ಕಾರ್ಯಕ್ರಮನ ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ ಅನ್ನುವಂಥದ್ದನ್ನು ಜೋರಾಗಿ ಪ್ರಶ್ನೆ ಮಾಡೋದಕ್ಕೆ ವೇದಿಕೆ ಮೇಲೇ ಶುರು ಮಾಡಿದ್ರು. ಅವರ ಆಂಗ್ಸೈಟಿ, ಅವರ ರೋಷಾವೇಶ ಹೆಂಗಿತ್ತು ಅಂತಂದರೆ, ನನಗೆ ಅಗೌರವ ತೋರಿದ್ದಾರೆ, ನನಗೆ ಅಪಮಾನ ಮಾಡಿದ್ದಾರೆ ಅನ್ನುವಂಥ ದಾಟಿಗಳಲ್ಲೆಲ್ಲ ಮುನಿರತ್ನ ಅವರು ವೇದಿಕೆ ಮೇಲೆ ನಿಂತು ಮಾತಾಡಿದ್ರು. ಇದು ಎರಡೂ ಕಡೆ ಇದ್ದಂತಹ ಕಾರ್ಯಕರ್ತರನ್ನು ಒಂದು ಕೆರಳಿಸುವಂಥ ಕೆಲಸ ಮಾಡಿತು. ಮೊದಲು ಮುನಿರತ್ನ ಅವ್ರ ಮಾತು ಕೇಳಿ ಕಾಂಗ್ರೆಸ್ ಕಾರ್ಯಕರ್ತರು ವೇದಿಕೆ ಕಡೆಗೆ ಓಡಾಡಿ ಬಂದರು.
ಕಾಂಗ್ರೆಸ್ ಕಾರ್ಯಕರ್ತರು ಓಡಾಡಿ ಬರೋದನ್ನು ನೋಡಿ ಈ ಕಡೆ ಮುನಿರತ್ನ ಅವರ ಬೆಂಬಲಿಗರು ಕೂಡ ಅಂದರೆ BJP ಕಾರ್ಯಕರ್ತರು ಕೂಡ ವೇದಿಕೆ ಬಳಿಗೆ ಓಡಾಡಿ ಬಂದರು. ಅದು ಕೊನೆಗೆ ಒಂದು ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು. ನೂಕಾಟ ಆಯಿತು, ತಳ್ಳಾಟ ಆಯಿತು, ಜಗ್ಗಾಟ ಆಯಿತು, ಕೆಳಗಡೆ ಬಿದ್ದರು ಮುನಿರತ್ನ ಅವರು. ಅದಾಗಿಯೂ ಕೂಡ ಆ ವೇದಿಕೆಯಿಂದ ಹೋಗೋದಕ್ಕೆ ಮುನಿರತ್ನ ಅವರು ಸಿದ್ಧರಿರಲಿಲ್ಲ. ಕೊನೆಗೆ ಪೊಲೀಸರ ಮಧ್ಯಪ್ರವೇಶ ಕಾಣ್ತು. ಪೊಲೀಸರು ಅವ್ರನ್ನ ಭಾಳಷ್ಟು ಮನವರಿಕೆ ಮಾಡಿದ್ರು, ಸರ್ ಆ ಕಡೆ ಹೋಗೋಣ, ನಾವು ಅಲ್ಲಿ ಮಾತಾಡೋಣ ಅಂತ. ಆದರೂ ಕೂಡ ಅವ್ರು ಒಪ್ಪಿರಲಿಲ್ಲ. ನೇರವಾಗಿ ವೇದಿಕೆ ಮುಂಭಾಗದಲ್ಲಿ ಅವ್ರು ಕೂತು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲ ಘಟನೆಗಳು ಕೂಡ ನಡೀತಾ ಇರುವಂಥದ್ದು. ವೇದಿಕೆ ಮೇಲೆ ಗಣ್ಯರು ಕೂತಿದ್ದಾರೆ, ಜೊತೆಗೆ ವೇದಿಕೆ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೆ ಬಂದಿರುವಂಥ ಸಾರ್ವಜನಿಕರು ಕೂತಿದ್ದಾರೆ. ಮತ್ತು ಮಾಧ್ಯಮಗಳಿತ್ತು, ನಾವಿದ್ವಿ. ಎಲ್ಲರ ಕಣ್ಣು ಮುಂದೆ ಎಲ್ಲ ಹೈಡ್ರಾಮಾಗಳು ಕೂಡ ನಡೀತಾ ಇರುವಂಥದ್ದು. ಕೊನೆಗೆ ಇವರು ಬರಲ್ಲ ಅಂತ ಗೊತ್ತಾಗಿ ಪೊಲೀಸರು ಏನು ಮಾಡಿದ್ರು, ಪೊಲೀಸರು ಮುನಿರತ್ನ ಅವರನ್ನು ಎತ್ಕೊಂಡು ನೇರವಾಗಿ JP ಪಾರ್ಕ್ನ ಗೇಟ್ ಮುಂಭಾಗಕ್ಕೆ ಹೋದರು. ಅಲ್ಲಿ ಬಿಟ್ಟರು. ಇಲ್ಲಿ ಪ್ರತಿಭಟನೆ ಮಾಡಿ ಅಂತ ಅವಕಾಶ ಕೊಟ್ಟರು. ಅಲ್ಲಿ ಮುನಿರತ್ನ ಅವರು ಕೂತು ಸುಮಾರು ಎರಡೂವರೆ ತಾಸುಗಳ ಕಾಲ ಮೌನ ಪ್ರತಿಭಟನೆ ಮಾಡೋದು. ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಮಾತಾಡ್ತಾ ರಾಜಕೀಯವಾಗಿದ್ದಂಥ ಆರೋಪ ಪ್ರತ್ಯಾರೋಪ ಮುನಿರತ್ನ ಅವರು ವೈಯಕ್ತಿಕ ದಾಳಿಗೆ ಅಥವಾ ವೈಯಕ್ತಿಕ ವೈಷಮ್ಯಕ್ಕೆ ಬಳಸ್ಕೊಂಡ್ರ ಅನ್ನುವಂಥ ಅನುಮಾನ ಕಾಡುವಂಥ ಕೆಲವೊಂದಿಷ್ಟು ಮಾತುಗಳನ್ನು ಮುನಿರತ್ನ ಅವರು ಮಾತಾಡಿರುವಂಥದ್ದು. ಅವರು ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ರಾಮಾಯಣ ಮಹಾಭಾರತ ಯುದ್ಧ ಹೆಣ್ಣಿಗಾಗಿ ನಡೆಯಿತು. ಈಗ RR ನಗರದಲ್ಲೂ ಕೂಡ ಒಂದು ಕುರುಕ್ಷೇತ್ರವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಹೆಣ್ಣನ್ನು MLA ಮಾಡೋದಕ್ಕೆ ನಡೀತಾ ಇರುವಂಥ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುನಿರತ್ನ ಅವರು ಹೇಳ್ತಾ ಇರುವಂಥದ್ದು ಕುಸುಮ ಹನುಮಂತರಾಯಪ್ಪ ಅವರನ್ನು MLA ಮಾಡಬೇಕು ಅನ್ನೋದಕ್ಕೆ ನನ್ನನ್ನು ತುಳಿಯಲಾಗ್ತಿದೆ, ನನಗೆ ಹಿಂಸೆ ಕೊಡಲಾಗ್ತಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇರುವಂಥದ್ದು. ಅದು ರಾಜಕೀಯವಾಗಿ ನೋಡಿದ್ರೆ ಸರಿ ಇದೆ ಅವರು ಹೇಳಿಕೆ. ಅದರಲ್ಲಿ DK ಶಿವಕುಮಾರದ್ದಾಗಲಿ ಅಥವಾ ಕಾಂಗ್ರೆಸ್ ಪಕ್ಷದ್ದಾಗಲಿ ಏನು ತಪ್ಪಿಲ್ಲ. ಅಂದರೆ ಮೊದಲು ಇವರು ಮುನಿರತ್ನ ಅವರು ಕಾಂಗ್ರೆಸ್ಸಲ್ಲಿದ್ದರು, ಅದಾದ ಬಳಿಕ BJPಗೆ ಹೋದರು. BJPಗೆ ಹೋದ್ಮೇಲೆ ಅವರು ಯಾವ ರೀತಿಯಾಗಿದ್ದಾರೆ, ಈಗ ಅಲ್ಲಿ ಕಾಂಗ್ರೆಸ್ಸಿಗೆ ಒಂದು ಸ್ಟ್ರಾಂಗ್ ಆಗಿರುವಂಥ ಕ್ಯಾಂಡಿಡೇಟ್ ಬೇಕು. ಕಳೆದ ಎಲೆಕ್ಷನಲ್ಲೂ ಕೂಡ ಭಾಳ ದೊಡ್ಡ ಅಂತರದಲ್ಲೇನು ಮುನಿರತ್ನ ಅವರು ಗೆದ್ದಿಲ್ಲ. ಹೀಗಾಗಿ ಅವ್ರಿಗೂ ಕೂಡ ಅದು ಗೊತ್ತಿರ್ಬೋದು, ಮುಂದಿನ ಎಲೆಕ್ಷನ್ ಭಾಳ ಕಷ್ಟ ಇದೆ ನನಗೆ ಅನ್ನುವಂಥ ರೀತಿಯಲ್ಲಿ. ಹೀಗಾಗಿ ಕುಸುಮ ಹನುಮಂತರಾಯಪ್ಪನವರನ್ನು ಮುನ್ನೆಲೆಗೆ ತಂದು ಮುಂದಿನ ಚುನಾವಣೆಯನ್ನು ನಡೆಸೋದಕ್ಕೆ RR ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇರುವಂಥದ್ದು ಈಗ ಗೌಪ್ಯವಾಗಿ ಏನು ಉಳಿದಿರುವಂಥ ವಿಚಾರ ಅಲ್ಲ, ಭಾಳ ಜಗಜ್ಜಾಹಿರಂಥ ವಿಚಾರ. ಅದೇನೇ ಇದ್ರೂ ಕೂಡ ಅದೆಲ್ಲವೂ ಕೂಡ ರಾಜಕೀಯ. ಆದರೆ ಮುನಿರತ್ನ ಅವರು ಅದನ್ನು ಮಾಧ್ಯಮಗಳ ಮುಂಭಾಗದಲ್ಲಿ ಕೂತು ಭಾಳ ವೈಯಕ್ತಿಕವಾಗಿ ಭಾಳ ಚೀಪ್ ಆಗಿರುವಂಥ ಮಾತುಗಳ ಮೂಲಕವಾಗಿ ಅದನ್ನು ತೋರ್ಪಡಿಸಿರುವಂಥದ್ದು. DK ರವಿಯ ಹೆಸರನ್ನು ಪ್ರಸ್ತಾಪ ಮಾಡಿ ಅವಹೇಳನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇದೆಲ್ಲದಕ್ಕೂ ಕೂಡ DK ಶಿವಕುಮಾರ್ ಅವರು ರಾಜಕೀಯವಾಗಿ ಆರೋಪಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ DK ಶಿವಕುಮಾರ್ ಅವರು ಮಾತಾಡಿಲ್ಲ. ಆದರೆ DK ಶಿವಕುಮಾರ್ ಅವರು ಮಾಡಿರುವಂಥ ಒಂದು ತಪ್ಪೇನು ಅಂತಂದರೆ, DK ಶಿವಕುಮಾರ್ ಅವರು ವೇದಿಕೆಯ ಮೇಲೆ ಮುನಿರತ್ನ ಬಂದು ಈ ರೀತಿಯಾಗಿ ಮೈಕ್ ಕಿತ್ಕೊಂಡು ಮಾತಾಡುವಂಥ ಸಂದರ್ಭದಲ್ಲಿ ಒಂದು 5 ರಿಂದ 10 ನಿಮಿಷ ಆದಮೇಲೆ ಏನು ಗಲಾಟೆಗಳೆಲ್ಲ ಆಗ್ತಾ ಇದೆ, ನೂಕಾಟ ತಳ್ಳಾಟಗಳೆಲ್ಲ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸ್ ಅವರನ್ನು ಕರೆದ್ರು. ಅವನ ಕೈಯಿಂದ ಮೈಕನ್ನು ಕಿತ್ಕೊಂಡು ಅವನ್ನ ಹೊರಗಡೆ ಕಳಿಸ್ರಿ ಅನ್ನುವಂಥ ಒಂದು ಮಾತಿನ ಪ್ರಯೋಗ ಏನಿದೆ, ಆ ಪ್ರಯೋಗ ಮತ್ತಷ್ಟು ಅಲ್ಲಿರುವಂಥ ವಾತಾವರಣವನ್ನು ಮತ್ತಷ್ಟು ಹದಗೆಡಿಸುವಂಥ ಕೆಲಸವನ್ನು ಮಾಡ್ತು. ಮೊದಲು ಇದರಲ್ಲಿ 2 ತಪ್ಪುಗಳು DK ಶಿವಕುಮಾರ್ ಅವ್ರದ್ದಿದೆ. ಒಂದು, ಕರಿಟೋಪಿ MLA ಅಂತ ಭಾಳ ವ್ಯಂಗ್ಯವಾಗಿ ಮುನಿರತ್ನ ಅವರನ್ನು ವೇದಿಕೆ ಮೇಲೆ ಕರೆದು ಅವಮಾನ ಮಾಡಿರುವಂಥದ್ದು. ಎರಡನೇದಾಗಿ ಮುನಿರತ್ನ ಅವರು ಮಾತಾಡುವಾಗ ಪೊಲೀಸರಿಗೆ ಅವನ್ನ ಮೈಕ್ ಕಿತ್ಕೊಂಡು ಹೊರಗಡೆ ಕಳಿಸಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು 2 ಸೂಚನೆಗಳು, 2 DK ಶಿವಕುಮಾರ್ ಅವರ ಮಾತುಗಳು ಅಲ್ಲಿ ಅಷ್ಟೆಲ್ಲ ರಾದ್ದಾಂತ ಆಗೋದಕ್ಕೆ ಕಾರಣ ಆಯಿತು. ಅದಾದ ಬಳಿಕವೂ ಕೂಡ ರಾಜಕೀಯವಾಗಿ ಮಾತ್ರ ಸೀಮಿತ ಆಗಿದ್ದಿದ್ರೆ ಅಂಥ ದೊಡ್ಡ ಸಮಸ್ಯೆ ಏನು ಇರ್ತಾ ಇರಲಿಲ್ಲ. ಆದರೆ ಒಂದು ಹೆಜ್ಜೆ ಮುಂದೆ ಹೋದಂಥ ಮುನಿರತ್ನ ಅವರು ಭಾಳ ಕೀಳು ಮಟ್ಟದ ಭಾಷಾ ಪ್ರಯೋಗವನ್ನು ಮಾಡಿ ಒಂದು ಹೆಣ್ಣನ್ನು ಅಷ್ಟೊಂದು ಕೀಳಾಗಿ ಮಾತಾಡುವಂಥದ್ದು, ತನ್ನ ರಾಜಕೀಯ ಎದುರಾಳಿಯ ಬಗ್ಗೆ ಆಕೆ ಓರ್ವ ಹೆಣ್ಣು ಅಂತಲೂ ಕೂಡ ಗಮನಿಸದೆ ಆಕೆಯ ಆ ಗಂಡನ ಬಗ್ಗೆ ಮತ್ತು ಒಟ್ಟಾರೆ ಇರುವಂಥ ವ್ಯವಸ್ಥೆಯ ಬಗ್ಗೆ ಮುನಿರತ್ನ ಅವರು ವಾಗ್ದಾಳಿಯನ್ನು ಮಾಡಿರುವಂಥದ್ದು. ಇದ್ರ ಬಗ್ಗೆ ಇದೀಗ ಸಾರ್ವಜನಿಕರಲ್ಲಿ ಭಾಳ ಆಕ್ಷೇಪ ಇದೆ, ಚರ್ಚೆಯೂ ಕೂಡ ಆಗ್ತಾ ಇದೆ. ಮತ್ತು ಮುಖ್ಯವಾಗಿ ಮುನಿರತ್ನ ಅವರು RSSನ 100 ವರ್ಷದ ಪಥಸಂಚಲನ ಕಾರ್ಯಕ್ರಮ ಮುಗಿಸ್ಕೊಂಡು ಗಣವೇಶದಲ್ಲೇ ಬಂದಿದ್ರು. ಈ ಗಣವೇಶಕ್ಕೂ ಕೂಡ ಅಪಮಾನ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಮುನಿರತ್ನ ಅವರು ಆ ಒಂದು ಘಟನೆಯನ್ನು ತಿರುಚೋದಕ್ಕೆ ಪ್ರಯತ್ನವನ್ನು ಮಾಡಿರುವಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅತಿರೇಕಕ್ಕೆ ಹೋಗಿದ್ರು ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಆ ಒಂದು ಗಣವೇಶ ತೊಟ್ಟು ಬಂದಿದ್ದಂತಹ ಮುನಿರತ್ನ ಅವರ ಆ ತಲೆ ಮೇಲಿದ್ದಂತಹ ಕಪ್ಪು ಬಣ್ಣದ ಟೋಪಿ ಏನಿದೆ, ಆ ಟೋಪಿಯನ್ನು
ಕಿತ್ಕೊಂಡು ಅವರಿಗೆ ಹಲ್ಲೆನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಮುನಿರತ್ನ ಅವರು ಹೇಳಿರೋದು ಅದರಲ್ಲಿ ಅಷ್ಟೊಂದು ಸುಳ್ಳಿಲ್ಲ. ಅವ್ರಿಗೆ ಮೇಲೆ ಹಲ್ಲೆ ಮಾಡೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಯತ್ನ ಪಟ್ಟರು ಅನ್ನುವಂಥದ್ದು ಪೊಲೀಸರ ಮುಂದೆ ಅನ್ನುವಂಥದ್ದು ಭಾಳ ವಾಸ್ತವದ ವಿಚಾರ. ಇಷ್ಟೆಲ್ಲ ಘಟನೆಗಳು ನಡೆದು ಇದೀಗ ಯಾಕೆ ಇಷ್ಟೆಲ್ಲ ಘಟನೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಅದನ್ನು ಫೋರ್ ಪಿಕ್ಚರ್ ನಾವು ನೋಡ್ತಾ ಹೋದರೆ, ಬೆಂಗಳೂರಿನಲ್ಲಿ ಪಾಲಿಕೆ ಚುನಾವಣೆಗೆ ಸರ್ಕಾರ, ವಿಪಕ್ಷಗಳು, ಎಲ್ಲ ಪಾರ್ಟಿಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಈ ಸಂದರ್ಭದಲ್ಲೇ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು DK ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಮುನಿರತ್ನ ಅವರು ಅಲ್ಲಿ ಹೋಗಿ ತಗಾದೆಯನ್ನು ತೆಗೆದು ಗಲಾಟೆಯನ್ನು ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ಮುಂದಿನ ಚುನಾವಣೆಗೆ ಅಂದರೆ ಪಾಲಿಕೆ ಚುನಾವಣೆಗೆ ಹತ್ರ ಬರ್ತಾ ಇದೆ. ಇದರ ಸಿದ್ಧತೆಗಳು ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಅಂದರೆ ಇಷ್ಟು ವರ್ಷಗಳ ಕಾಲ ಇಲ್ಲದ ಒಂದು ಸೇಡಿನ ರಾಜಕೀಯ ಈಗ ಬೆಂಗಳೂರಿನಲ್ಲಿ ಶುರುವಾಗಿದೆ ಅನ್ನುವಂಥ ಚರ್ಚೆಗಳು ಕೂಡ ಬೆಂಗಳೂರಿನ ಜನರ ಮಧ್ಯೆ, ಬೆಂಗಳೂರಿನ ವಾಸಿಗಳ ನಡುವೆ ಆಗ್ತಾ ಇರುವಂಥದ್ದು. ಅದಾಗಿಯೂ ಕೂಡ ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಮಾಡಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಆಗಬಾರ್ದಿತ್ತು ಅನ್ನುವಂಥ ಒಂದು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.